ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇಂಡಿಗೋ ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯ ಉಂಟಾಗಿದ್ದು ದೇಶದಾದ್ಯಂತ 500ಕ್ಕೂ ಹೆಚ್ಚು ಇಂಡಿಗೋ ಫ್ಲೈಟ್ಸ್ಗಳನ್ನು ಕ್ಯಾನ್ಸಲ್ ಮಾಡಲಾಗಿದೆ. ಈ ಮೂಲಕವಾಗಿ 4ನೇ ದಿನವೂ ಕೂಡ ಪ್ರಯಾಣಿಕರ ಪರದಾಟ ಮುಂದುವರಿದಿದೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲೂ ಪ್ರಯಾಣಿಕರು ಪರದಾಟವನ್ನೇ ನಡೆಸಿದ್ದಾರೆ. ರೈಲ್ವೆ ಸ್ಟೇಷನ್ಗಿಂತ ಕಡಿಯಾಗಿ ಹೋಗಿದೆ ಏರ್ಪೋರ್ಟ್ನ ಟರ್ಮಿನಲ್. ಕಾದು ಕಾದು ಸುಸ್ತಾಗ್ತಾ ಇದ್ದಾರೆ ಜನರು. ಎಲ್ಲೆಂದರಲ್ಲಿ ನಿದ್ದೆ ಜಾರುತ್ತಿದ್ದಾರೆ ಜನರು. ಸ್ಟೇರ್ ಕೇಸ್, ಬಾತ್ರೂಮ್, ಎಕ್ಸಲೇಟರ್, ಲಿಫ್ಟ್ ಸೇರಿದಂತೆ ಸಿಕ್ಕ ಕಡೆಯೆಲ್ಲ ಜನರು ಕುಳಿತು ಹೈರಾಣಾಗಿ ಹೋಗಿದ್ದಾರೆ. ಇನ್ನು ಪ್ರಯಾಣಿಕರಿಂದ ತೀವ್ರ ತರಾಟೆ ತೆಗೆದುಕೊಳ್ಳಲಾಗಿದ್ದು ಹೊರಬರಲಾಗಿದೆ. ಒಳಗಡೆಗೆ ಪರದಾಡಬೇಕಾದಂತಹ ಪರಿಸ್ಥಿತಿ. ಏರ್ಪೋರ್ಟ್ನ ಒಳಭಾಗದ ದೃಶ್ಯ ಇದೀಗ ಟಿವಿ9ಗೆ ಲಭ್ಯ ಆಗಿದೆ. ಆ ದೃಶ್ಯಗಳು ನೋಡ್ತಾ ಇದ್ರೆ ಇದು ನಿಜಕ್ಕೂ ಕೂಡ ಏರ್ಪೋರ್ಟ್ ಅಥವಾ ನಾರ್ಮಲ್ ಬಸ್ ಸ್ಟಾಪ್ ಅನ್ನೋ ರೀತಿಯಲ್ಲಿ ಕಾಣಿಸುತ್ತೆ. ಅಷ್ಟರ ಮಟ್ಟಿಗೆ ಅಲ್ಲೂ ಗಮನಿಸ್ತಾ ಇರ್ಬೋದು ನೀವು. ಪ್ರಯಾಣಿಕರು ಅಲ್ಲಿನ ಸಿಬ್ಬಂದಿಗಳ ಜೊತೆ ಯಾವ ರೀತಿ ಗಲಾಟೆಯಲ್ಲಿ ತೊಡಗಿದ್ದಾರೆ ಅಂತ. ಯಾಕಂದ್ರೆ ಒಂದಲ್ಲ ಎರಡಲ್ಲ ಪ್ರತಿನಿತ್ಯ ಇದೇ ಸಮಸ್ಯೆ ಆಗಿದೆ. 4 ದಿನಗಳಾಗಿದೆ. ಆನ್ ಟೈಮ್ಗೆ ಏನೋ ಕೆಲಸ ಕಾರ್ಯಗಳಿಗೆ ಹೋಗಬೇಕಾಗಿರುತ್ತೆ, ಆದರೆ ಫ್ಲೈಟ್ ಕ್ಯಾನ್ಸಲ್ ಆಗುತ್ತೆ ಅನ್ನೋದು ಕೂಡ ಯಾವುದೇ ರೀತಿ ಮುನ್ಸೂಚನೆಗಳನ್ನು ಕೊಟ್ಟಿರೋದಿಲ್ಲ. ಏಕಾಏಕಿ ಫ್ಲೈಟ್ ಕ್ಯಾನ್ಸಲ್ ಆಗ್ತಾ ಇರೋದ್ರಿಂದಾಗಿ ಜನ ಹೈರಾಣ ಹೋಗಿದ್ದಾರೆ. ಮತ್ತೆ ನೆಕ್ಸ್ಟ್ ಫ್ಲೈಟ್ ಯಾವಾಗ ಇರುತ್ತೆ ಅನ್ನೋದ್ರ ಬಗ್ಗೆ ಒಂದು ಕೂಡ ಕ್ಲಾರಿಟಿ ಕೊಡದೇ ಇರೋದ್ರಿಂದಾಗಿ ಜನರು ಬೇಸತ್ತು ಹೋಗಿದ್ದಾರೆ. ಅಲ್ಲಿನ ಸಿಬ್ಬಂದಿಗಳ ಜೊತೆ ವಾಗ್ಯುದ್ಧಕ್ಕಿಳಿದಿದ್ದಾರೆ. ಏನು ಏರ್ಪೋರ್ಟ್ನ ಒಳಭಾಗದ ದೃಶ್ಯಗಳದು ಕಂಪ್ಲೀಟ್ ಆಗಿ ಜನ ತುಂಬ ಹೋಗಿದ್ದಾರೆ. मेरे बेटी का ब्लड आ रहा है नीचे से. तुम्हारे जैसा लड़की है वो. मैम ये जो कैसे हो सकता है कि 5 बजे का फ्लाइट पे हम लोग मुझे प्यार चाहिए अभी. आज बहुत काम है. ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ನವೀನ್ ಇದ್ದಾರೆ. ನವೀನ್, ಒಂದಲ್ಲ ಎರಡಿಲ್ಲ 4ನೇ ದಿನ ಕೂಡ ಪ್ರಯಾಣಿಕರಲ್ಲಿ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಇಂಡಿಗೋ ಫ್ಲೈಟ್ ಸಂಸ್ಥೆಯ ಆ ವತಿಯಿಂದ ಏನಾದರೂ ಒಂದು ಕ್ಲಾರಿಟಿಯನ್ನು ಕೊಡಲಾಗಿದೆ ಜನರಿಗೆ? ಜನರ ಸಮಸ್ಯೆಗಳು ಯಾವ ರೀತಿ ತಲೆದೋರ್ತಾ ಇದೆ? ಖಂಡಿತ ಶಕುಂತಲಾ, ಏನು 4 ದಿನದಿಂದಲೂ ಸಹ ಇಂಡಿಗೋ ವಿಮಾನಗಳ ಹಾರಾಟದ ವ್ಯತ್ಯಯದಲ್ಲಿ ಈವರೆಗೂ ಸಹ ಸಮಸ್ಯೆ ಬಗೆಹರಿಸುವ ಕೆಲಸ ಆಗಿಲ್ಲ. ಹೀಗಾಗಿ ಕೆಂಪೇಗೌಡ ಏರ್ಪೋರ್ಟ್ ಅಲ್ಲಿ ಬರ್ತಾ ಇರ್ತಕ್ಕಂಥ ಪ್ರಯಾಣಿಕರ ಸಂಖ್ಯೆ ದುಪ್ಪಟ್ಟಾಗ್ತಾ ಇದ್ದು ಶಾಂತಿಯಿಂದ ಇರ್ಬೇಕಂತ ಏರ್ಪೋರ್ಟ್ ಈಗ ರಣರಂಗದ ರೀತಿಯಲ್ಲಿ ಭಾಸವಾಗ್ತಾ ಇದೆ. ಯಾಕಂದ್ರೆ ಪ್ರಯಾಣಿಕರು ಸಹ ರೋಚಿ ಹೋಗ್ತಾ ಇದ್ದಾರೆ. ಒಂದಲ್ಲ ಎರಡಲ್ಲ ಸುಮಾರು 6 ರಿಂದ 8 ಗಂಟೆಗಳಷ್ಟು ಡಿಲೇ ಅಂತಕ್ಕಂಥದನ್ನ ಕಂಡುಕೊಂಡು ಸುಸ್ತಾಗಿರ್ತಕ್ಕಂಥ ಪ್ರಯಾಣಿಕರು ತೀವ್ರ ಆಕ್ರೋಶವನ್ನ ಏನು ಸಿಬ್ಬಂದಿ ಮೇಲೆ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ವಿಮಾನದಲ್ಲಿ ₹1000 ದುಡ್ಡನ್ನ ನೀಡಿ ಟಿಕೆಟ್ ಅನ್ನ ಖರೀದಿ ಮಾಡಿರ್ತಾರೆ. ಜೊತೆಗೆ ಸಮಯಕ್ಕೆ ಸರಿಯಾಗಿ ಡೆಸ್ಟಿನೇಷನ್ ತಲುಪಬೇಕು ಅಂತಕ್ಕಂಥದ್ದು ಎಲ್ಲರಿಗೂ ಇರುತ್ತೆ. ಆದ್ರೆ ಏನು ಗಂಟೆಗಟ್ಟಲೆ ಕಾಯುವಂತ ಪರಿಸ್ಥಿತಿ, ಅದರಲ್ಲೂ ಏನು ದುಪ್ಪಟ್ಟು ಹಣವನ್ನ ನೀಡಿ ತಿಂಡಿ ಮತ್ತೆ ನೀರನ್ನ ಸಹ ಖರೀದಿ ಮಾಡ್ಬೇಕಂತ ಪರಿಸ್ಥಿತಿ ಇದೆ. ಹೀಗಾಗಿ ಏನೊಂದು ಟಿಕೆಟ್ ಕ್ಯಾನ್ಸಲ್ ಮಾಡಿ ಏನೋ ಹಣವನ್ನ ವಾಪಸ್ ಕೊಡುವಂತ ಕೆಲಸವನ್ನು ಮಾಡ್ತಿಲ್ಲ. ಜೊತೆಗೆ ಫ್ಲೈಟ್ ಯಾವಾಗ ಬರುತ್ತೆ, ಯಾವ ಸಮಯಕ್ಕೆ ಹೊರಡುತ್ತೆ ಅಂತಕ್ಕಂಥ ಕೊಡ್ತಿಲ್ಲ. ಗಂಟೆಗಟ್ಟಲೆ ಕೇವಲ ಡಿಲೇ ಅಂತೇಳಿ ಪ್ರಯಾಣಿಕರನ್ನ ಕಾಯಿಸ್ತಾ ಇರ್ತಕ್ಕಂಥದ್ದು ಪ್ರಯಾಣಿಕರ ಆಕ್ರೋಶಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಇವತ್ತು ಸಹ ಏನು ಮಧ್ಯರಾತ್ರಿಯಿಂದಲೂ ಸಹ ಸಾಕಷ್ಟು ಸಂಖ್ಯೆಯ ಪ್ರಯಾಣಿಕರು ಬಂದಿದ್ದಾರೆ. ಅವ್ರಿಗೆ ಕೂಡ ಆಸನದ ವ್ಯವಸ್ಥೆ ಸಹ ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲ. ಹೀಗಾಗಿ ಆ ಪ್ರಯಾಣಿಕರು ಸಹಜವಾಗಿ ತಮ್ಮ ಆಕ್ರೋಶನ ಹೊರಹಾಕಿದ್ದಾರೆ. ಜೊತೆಗೆ ಇಂಡಿಗೋ ಏರ್ಲೈನ್ಸ್ ಸಿಬ್ಬಂದಿ ಆಗ್ಬೋದು ಮತ್ತು ಏರ್ಲೈನ್ಸ್ ಆಡಳಿತ ಮಂಡಳಿ ಸಹ ಈ ಬಗ್ಗೆ ಯಾವುದೇ ರೀತಿಯ ಸಮರ್ಪಕವಾದ ಉತ್ತರವನ್ನ ಕೊಡ್ತಾ ಇಲ್ಲ. ಜೊತೆಗೆ ಏನು ಟ್ವಿಟರ್ನಲ್ಲಿ ಒಂದು ಟ್ವೀಟ್ ಅನ್ನ ಮಾಡೋದನ್ನ ಬಿಟ್ರೆ, ಏನು ನಾವು ವಿಷಾದವನ್ನು ವ್ಯಕ್ತಪಡಿಸಿರೋದನ್ನ ಬಿಟ್ಟರೆ ಈ ಸಮಸ್ಯೆಗೆ ಮುಕ್ತಿ ಯಾವಾಗ ಸಿಗುತ್ತೆ ಅಂತಕ್ಕಂಥ ಬಗ್ಗೆ ಸ್ಪಷ್ಟವಾದ ಮಾಹಿತಿಯನ್ನ ಕೊಡ್ತಾ ಇಲ್ಲ. ಹೀಗಾಗಿ ಏನೊಂದು ತಿಂಗಳಾನುಗಟ್ಟಲೆಯಿಂದಲೂ ಸಹ ಕುಟುಂಬಗಳ ಸಮೇತ ಪ್ರಯಾಣ ಮಾಡೋದಕ್ಕೆ ಟಿಕೆಟ್ ಖರೀದಿ ಮಾಡಿರ್ತಕ್ಕಂಥವ್ರು ಏರ್ಪೋರ್ಟ್ಗೆ ಬಂದು ಕಾಯುವಂತ ದುಸ್ಥಿತಿ ಎದುರಾಗಿದೆ. ಜೊತೆಗೆ ಏನು ಕುತ್ಕೊಂಡು ಈಗ ಏರ್ಪೋರ್ಟ್ ಅಲ್ಲಿ ಸಹಜವಾಗಿ ಬಸ್ ನಿಲ್ದಾಣ, ರೈಲ್ವೆ ನಿಲ್ದಾಣ ಕಂಡಂತಹ ದೃಶ್ಯಗಳು ಕಾಣ್ತಾ ಇರ್ತಕ್ಕಂಥದ್ದು. ಅದನ್ನು ಸಹ ಟಿವಿ ಸಿಕ್ಕಿರ್ತಕ್ಕಂಥ ಎಕ್ಸ್ಕ್ಲೂಸಿವ್ ದೃಶ್ಯಗಳು ನೋಡೋದಾದ್ರೆ ಏನು ಎಲ್ಲಂದ್ರಲ್ಲಿ ಜನರು ಏನು ಮಲಗೋದಕ್ಕೂ ಸಹ ಸಮರ್ಪದ ಜಾಗ ಇಲ್ಲ. ಹೀಗಾಗಿ ಮನೆಯಲ್ಲಿ ಐಷಾರಾಮಿ ಜೀವನ ಮಾಡಿರ್ತಕ್ಕಂಥವ್ರು ಇಲ್ಲಿ ಬಂದು ಈ ರೀತಿ ಪರದಾಟವನ್ನ ಅನುಭವಿಸ್ಬೇಕಾಗ್ತಾ
ಇದೆ ಅಂತಕ್ಕಂಥ ನಿಟ್ಟಿನಲ್ಲಿ ಆಕ್ರೋಶವನ್ನು ಅವರು ಆಗ್ತಾ ಇದ್ದಾರೆ. ಜೊತೆಗೆ ಫ್ಲೈಟ್ಗಳು ಸಾಕಷ್ಟು ಸಂಖ್ಯೆಯಲ್ಲಿ ರನ್ವೇಯಲ್ಲಿ ಸಹ ನಿಂತಿದೆ. ಆದ್ರೆ ಆ ಫ್ಲೈಟ್ಗಳಿದ್ದು ಪೈಲಟ್ಗಳು ಮತ್ತು ಸಿಬ್ಬಂದಿ ಇಲ್ಲದ ಕಾರಣ ಈ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಈಗ ಏರ್ಲೈನ್ ಸಿಬ್ಬಂದಿ ಆದಷ್ಟು ಬೇಗ ಈ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಅಂತಕ್ಕಂಥ ಒತ್ತಾಯವನ್ನ ಸಹ ಜನರು ಮಾಡ್ತಾ ಇರ್ತಾರೆ. ಧನ್ಯವಾದ ನವೀನ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಪ್ರಯಾಣಿಕರು ತುಂಬಾ ಕಷ್ಟ ಅನುಭವಿಸ್ತಾ ಇದ್ದಾರೆ. 4 ಗಂಟೆ ಫ್ಲೈಟು, 5 ಗಂಟೆಗೆ, 5 ಗಂಟೆಯಿಂದ 6 ಗಂಟೆಗೆ, 6 ಗಂಟೆಯಿಂದ 8 ಗಂಟೆ, 8 ಗಂಟೆಯಿಂದ 9 ಗಂಟೆ, 10 ಗಂಟೆ, 12 ಗಂಟೆಗೆ, ಅದು 2 ಗಂಟೆ, 3 ಗಂಟೆ, ಇವಾಗ 4 ಗಂಟೆ ಮತ್ತೆ ಪೋಸ್ಟ್ಪೋನು. ಹಾಸ್ಪಿಟ್ಲಿಗೆ ಹೋಗೋರು, ಹುಷಾರಿಲ್ಲ, ಬೇರೆಯವ್ರು ನೋಡಕ್ ಹೋಗೋರು, ತೊಂದರೆಯಲ್ಲಿರೋರು ಎಲ್ಲರೂ ಇಲ್ಲೇ ಮಲ್ಕೊಂಡಿದ್ದಾರೆ, ವೆಯ್ಟ್ ಮಾಡ್ತಾರೆ, ಜಗಳ ಆಡ್ತಾವ್ರೆ, ಗಲಾಟೆ ಮಾಡ್ತಾವ್ರೆ. ಇಂಡಿಗೋ ಇಂದ ಪ್ರಾಪರ್ ರೆಸ್ಪಾನ್ಸ್ ಇಲ್ಲ. ಯಾವ ಫ್ಲೈಟ್ ಸಿಗತ್ತಂತ ಯಾರಿಗೂ ಗೊತ್ತಿಲ್ಲ. ಇದ್ರ ಬಗ್ಗೆ ಯಾರು ನಿರ್ಧಾರ ತಗೊಳ್ತಂತ ಯಾರಿಗೂ ಮಾಹಿತಿ ಇಲ್ಲ. ದಯವಿಟ್ಟು ಇದಕ್ಕೆ ಒಂದು ಪ್ರಯಾಣಿಕರಿಗೆ ಒಂದು ಮಾಹಿತಿ ಸಿಕ್ಕಿದ್ರೆ ತುಂಬಾ ಉಪಯೋಗ ಆಗುತ್ತೆ ಅಂತ ನನ್ನ ಕಲಿ. ಪ್ರಯಾಣಿಕರು ತುಂಬಾ ಕಷ್ಟ ಅನುಭವಿಸ್ತಾ ಇದ್ದಾರೆ. 4 ಗಂಟೆ ಫ್ಲೈಟು, 5 ಗಂಟೆಗೆ, 5 ಗಂಟೆಯಿಂದ 6 ಗಂಟೆಗೆ, 6 ಗಂಟೆಯಿಂದ 8 ಗಂಟೆ, 8 ಗಂಟೆಯಿಂದ 9 ಗಂಟೆ, 10 ಗಂಟೆ, 12 ಗಂಟೆಗೆ, ಅದು 2 ಗಂಟೆ, 3 ಗಂಟೆ, ಇವಾಗ 4 ಗಂಟೆ ಮತ್ತೆ ಪೋಸ್ಟ್ಪೋನು. ಹಾಸ್ಪಿಟ್ಲಿಗೆ ಹೋಗೋರು, ಹುಷಾರಿಲ್ಲ, ಬೇರೆಯವ್ರು ನೋಡಕ್ ಹೋಗೋರು, ತೊಂದರೆಯಲ್ಲಿರೋರು ಎಲ್ಲರೂ ಇಲ್ಲೇ ಮಲ್ಕೊಂಡಿದ್ದಾರೆ, ವೆಯ್ಟ್ ಮಾಡ್ತಾರೆ, ಜಗಳ ಆಡ್ತಾವ್ರೆ, ಗಲಾಟೆ ಮಾಡ್ತಾವ್ರೆ. ಇಂಡಿಗೋ ಇಂದ ಪ್ರಾಪರ್ ರೆಸ್ಪಾನ್ಸ್ ಇಲ್ಲ. ಯಾವ ಫ್ಲೈಟ್ ಸಿಗತ್ತಂತ ಯಾರಿಗೂ ಗೊತ್ತಿಲ್ಲ. ಇದ್ರ ಬಗ್ಗೆ ಯಾರು ನಿರ್ಧಾರ ತಗೊಳ್ತಂತ ಯಾರಿಗೂ ಮಾಹಿತಿ ಇಲ್ಲ. ದಯವಿಟ್ಟು ಇದಕ್ಕೆ ಒಂದು ಪ್ರಯಾಣಿಕರಿಗೆ ಒಂದು ಮಾಹಿತಿ ಸಿಕ್ಕಿದ್ರೆ ತುಂಬಾ ಉಪಯೋಗ ಆಗುತ್ತೆ ಅಂತ ನನ್ನ ಕಲಿ. ಪ್ರಯಾಣಿಕರು ತುಂಬಾ